हरि ओं श्री गुरुभ्यो नमः। प्रियछात्राः सर्वेषां संस्कृतकक्षां प्रति हार्दं स्वागतम्। छात्राः, इदानीं द्वितीयपाठस्य विवरणात् पूर्वम् अहम् एकां कथां वदामि। अस्याः कथायाः नीतिः का भवेत् इति अन्ते मनसि चिन्तयन्तु। कथा एवम् अस्ति। अस्माकं प्राचीनभारते शिबिः नाम भूपतिः आसीत्। सः धर्मिष्ठः, सत्यसन्धः, दयालुः आसीत्। एकदा तं शिबिमहाराजं परीक्षितुम् अग्निदेवः देवेन्द्रः च निर्णयं कुरुतः। अग्निदेवः कपोतरूपेण एवं देवेन्द्रः श्येनरूपेण भूपतेः समीपम् आगतौ। कपोतः श्येनात् स्वस्य रक्षणं कर्तुं भूपालं प्रार्थयति। तदा भूपतिः कपोतं रक्षितुम् इच्छति। कपोतं वदति, अहं त्वां रक्षामि इति कपोतं प्रति वदति। तदा श्येनः नृपस्य समीपम् आगत्य वदति, हे राजन्, एषः कपोतः मम आहारः, बुभुक्षा माम् अतीव पीडयति। तस्मात् एतं कपोतं विमोचनं करोतु इति श्येनः वदति राजानं प्रति। राजा प्रत्युत्तरं ददाति, शरणागतस्य रक्षणं मम व्रतम् इति श्येनः राजानं प्रति अवदत्। राजन्, स्वदेशे नराणां रक्षणे त्वं प्रभुः, खगानां कृते पक्षिणां कृते त्वं न प्रभुः इति। तदा शिबिः श्येनम् एवं वदति, कपोतपरिमितं मांसं मम शरीरात् छित्त्वा यच्छामि इति। तुलाम् आनाय स्वदेहात् ऊरुभ्यां मांसं छित्त्वा तस्यां तुलायां निक्षिपति। तथापि तन्मांसं कपोतेन समानं न अभवत्। अनन्तरं शिबिः स्वयं तुलाम् आरोहति। तस्य आत्मार्पणेन इन्द्रः अग्निः च प्रसन्नौ जातौ। अन्ते तौ नृपाय वरं दत्त्वा अनुगृह्य निर्गतवन्तौ। छात्राः, एतस्याः कथायाः नीतिः भवद्भिः ज्ञाता इति भावयामि। सत्यं, सज्जनाः लोकोपकाराय स्वदेहमपि दानं कर्तुं सिद्धाः सन्ति। एवमेव दधीचि महर्षेः कथा अपि लोके विश्रुता अस्ति, प्रसिद्धा अस्ति। तां कथाम् अद्य जानीमः। छात्राः, द्वितीयपाठस्य शीर्षिका अस्ति त्यागधनः इति। परोपकारार्थम् इदं शरीरम् इति अस्माकं मानवजीवनस्य प्रथमध्येयम्। ವಿದ್ಯಾರ್ಥಿಗಳೇ, ಮನುಷ್ಯರ ನಮ್ಮ ಮೊಟ್ಟ ಮೊದಲ ಧ್ಯೇಯ ಏನಾಗಬೇಕು ಅಂತ ಹೇಳಿದ್ರೆ, ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರಕ್ಕಾಗಿಯೇ ನಮ್ಮ ಈ ಶರೀರ ಇದೆ ಎಂಬುದು ನಮ್ಮ ಜೀವನದ ಧ್ಯೇಯ ಆಗಬೇಕು. ಕಾಯೇನ ವಾಚಾ ಮನಸ ಪರಹಿತಂ ಇಚ್ಛಾಮಹ ಚೇತ್ ಪ್ರಥಮತಃ ತ್ಯಾಗಬುದ್ಧಿ ಅವಶ್ಯಕ. ಕಾಯ ವಾಚ ಮನಸ್ಸಿನಿಂದ ನಾವು ಪರರ ಹಿತವನ್ನು ನಾವು ಇಚ್ಛಿಸುತ್ತೇವೆ ಅಂತಾದರೆ ಮೊಟ್ಟ ಮೊದಲಿಗೆ ನಮ್ಮಲ್ಲಿರಬೇಕಾದಂಥದ್ದು ತ್ಯಾಗ ಬುದ್ಧಿ.
ತ್ಯಾಗ ನಾಮ ಕಿಂ? ತ್ಯಾಗ ಅಂತ ಹೇಳಿದ್ರೆ ಏನು? ಬಹಳ ಸುಲಭ ಇದೆ. ಸ್ವಹಿತ ಪರಿತ್ಯಾಗ ಪರಹಿತ ಸ್ವೀಕಾರ. ನಮ್ಮ ಹಿತವನ್ನು ತ್ಯಾಗ ಮಾಡುವಂಥದ್ದು, ಪರರ ಹಿತವನ್ನು ನಾವು ಸ್ವೀಕಾರ ಮಾಡುವುದೇ ನಿಜವಾದ ತ್ಯಾಗ. ಮಾನವೀಯ ಭರಿತಾ ಸದ್ಗುಣಾ ಸರ್ವೇ ಮಾನವಾನಾಂ ಮಹತ್ ಸಂಪದ. ನಿಜವಾದ ಸಂಪತ್ತು ಯಾವುದು ಅಂತ ಹೇಳಿದರೆ ಮನುಷ್ಯರಿಗೆ ಮಾನವರಲ್ಲಿ ಇರಬೇಕಾದಂತಹ ಮಾನವೀಯ ಗುಣಗಳು, ಸದ್ಗುಣಗಳು, ಇವು ಎಲ್ಲ ಮಾನವರ ನಿಜವಾದಂತಹ ಸಂಪತ್ತು ಎಂಬ ಅರಿವು ನಮಗಿರಬೇಕು. ಈ ನಿಜವಾದ ಸಂಪತ್ತು ವ್ಯಯರಹಿತಾನಿ ಧನಾನಿ. ಎಷ್ಟು ಖರ್ಚು ಮಾಡಿದರೂ ಕೂಡ, ವ್ಯಯ ಮಾಡಿದರೂ ಕೂಡ ಬರಿದಾಗದೇ ಇರುವಂತಹ, ಖಾಲಿಯಾಗದೇ ಇರುವಂತಹ ಸಂಪತ್ತು ಇಂತಹ ಸದ್ಗುಣಗಳು. ಪರೋಪಕಾರಾಯ ಪರಹಿತಾಯ ಏತಾನಿ ಸರ್ವಾಣಿ ಧನಾನಿ ಯಹ ತ್ಯಾಗಂ ಕರೋತಿ ಸಹ ಏವ ತ್ಯಾಗಧನಃ ಭವತಿ. ಪರರ ಹಿತಕ್ಕಾಗಿ, ಪರೋಪಕಾರಕ್ಕಾಗಿ ಇಂತಹ ಸದ್ಗುಣಗಳನ್ನು, ಇಂತಹ ಹಣಗಳನ್ನು ಯಾರು ತ್ಯಾಗ ಮಾಡ್ತಾನೆಯೋ ಅವನೇ ನಿಜವಾದಂತಹ ತ್ಯಾಗಧನ ಅಂತ ಹೇಳಿ ಕರೆಸಿಕೊಳ್ತಾನೆ. ಛಾತ್ರಾಃ ಇದಾನಿಂ ತ್ಯಾಗಧನ ಶ್ರೇಷ್ಠಸ್ಯ ದಧೀಚಿ ಮಹರ್ಷೇಃ ಏಕಾಂ ಕಥಾಂ ಅಧ್ಯಯನಂ ಕುರ್ಮಃ ಪಾಠಯಾಮಿ. ಅಸ್ಮಾಕಂ ಭಾರತದೇಶಃ ತಪೋಭೂಮಿಃ ಇತಿ ವಿಖ್ಯಾತಃ. ಅಸ್ಮಾಕಂ ದೇಶಃ ಭಾರತಂ. ಅಸ್ಮಾಕಂ ಭಾರತದೇಶಃ ಕಿಮಿತಿ ವಿಖ್ಯಾತಃ? ತಪೋಭೂಮಿಃ ಇತಿ. ತಪೋಭೂಮಿಃ ಇತಿ ವಿಖ್ಯಾತಃ. ನಮ್ಮ ಭಾರತ ದೇಶ ಜಗತ್ತಿನಲ್ಲಿ ತಪೋಭೂಮಿ ಅಂತ ಹೇಳಿ ಕರೆಸಿಕೊಂಡಂತಹ ಒಂದು ದೇಶ. ತಪೋಭೂಮಿಃ, ಧರ್ಮಭೂಮಿಃ ಇತಿ ವಿಖ್ಯಾತಃ, ಪುಣ್ಯಭೂಮಿಃ ಇತಿ ವಿಖ್ಯಾತಃ, ಕರ್ಮಭೂಮಿಃ ಇತಿ ವಿಖ್ಯಾತಃ. ಜಗತ್ತಿನ ಯಾವ ದೇಶದನ್ನೂ ಕೂಡ ನಾವು ತಪೋಭೂಮಿ, ಕರ್ಮಭೂಮಿ, ಧರ್ಮಭೂಮಿ, ಪುಣ್ಯಭೂಮಿ ಅಂತ ಹೇಳಿ ಕರೆಯಲ್ಪಡುವುದಿಲ್ಲ. ನಮ್ಮ ದೇಶಕ್ಕೆ ಮಾತ್ರ ಈ ಹೆಸರಿನಿಂದ ನಾವು ಪೂಜ್ಯ ಭಾವನೆಯಿಂದ ಕರೆಯುವಂಥದ್ದು. ತತ್ರ ಚ ಕಾರಣಂ ಭೂಭಾಗೆ ಅಸ್ಮಿನ್ ಪ್ರಾಪ್ತ ಜನ್ಮಾನಃ ನೈಕೇ ಮಹಾಪುರುಷಾಃ. ಕಿಮರ್ಥಂ ತಪೋಭೂಮಿಃ ಇತಿ ಕಥಯಂತಿ? ನಮ್ಮ ದೇಶಕ್ಕೆ ಯಾಕೆ ತಪೋಭೂಮಿ ಎಂಬುದಾಗಿ ಕರೆಯುತ್ತೇವೆ? ಕಾರಣಂ ಏವಂ ಭವೇತ್. ಅಸ್ಮಿನ್ ಭೂಭಾಗೆ, ಅಸ್ಮಿನ್ ದೇಶೆ ಅನೇಕೆ ಮಹಾಪುರುಷಾಃ ಜನ್ಮ ಪ್ರಾಪ್ತವಂತಃ. ಅನೇಕೆ ಮಹಾಪುರುಷಾಃ ಅತ್ರ ಜನ್ಮ ಪ್ರಾಪ್ಯ ಅನೇಕಾಃ ಸಾಧನಾಃ ಕೃತವಂತಃ. ಅನೇಕ ಋಷಿ ಮುನಿಗಳು ಇಲ್ಲಿ ಜನ್ಮ ಪಡೆದು ಸಾಧನೆಯನ್ನು ಮಾಡಿದ ಕಾರಣ, ಅವರ ತಪಸ್ಸಿನ ಪರಿಣಾಮದಿಂದ ದೊಡ್ಡ ಜ್ಞಾನ ಸಂಪತ್ತನ್ನು ನಾವು ಪಡ್ಕೊಂಡಿದ್ದೇವೆ. ಹಾಗಾಗಿ ಈ ದೇಶಕ್ಕೆ, ಈ ಭೂಮಿಗೆ ತಪೋಭೂಮಿ ಎಂಬುದಾಗಿ ನಾವು ಕರೆಯುತ್ತೇವೆ. ತೇಹಿ ನ ಕೇವಲಂ ತಪಸಾ ಪರಂ ಸತ್ಯ ತ್ಯಾಗ ದಯಾ ದಾಕ್ಷಿಣ್ಯಾದಿ ಗುಣವಿಶೇಷೈ ಜನಮಾನಸೆ ಸ್ಥಿರಂ ಸ್ಥಾನಂ ಅಲಭಂತ. ತೇ ಮಹಾಪುರುಷಾಃ ನ ಕೇವಲಂ ಲೋಕಕಲ್ಯಾಣಾಯ ಅಥವಾ ಮೋಕ್ಷಾರ್ಥಂ ತಪಃ ತಪ್ತ್ವಾ ತೇಷಾಂ ಜೀವನಂ ನ ಯಾಪಿತವಂತಃ. ತೇ ಮಹಾಪುರುಷಾಃ ನ ಕೇವಲಂ ತಪಸ, ಕೇವಲ ತಪಸ್ಸಿನಿಂದ ಮಾತ್ರ ಅವರು ಪ್ರಸಿದ್ಧರಾದವರಲ್ಲ. ಮತ್ತು ಪರಂ ಸತ್ಯ ತ್ಯಾಗ ದಯಾ ದಾಕ್ಷಿಣ್ಯಾದಿ ಗುಣವಿಶೇಷೈ ಜನಮಾನಸೇ ಸ್ಥಿರಂ ಸ್ಥಾನಂ ಅಲವಂತ. ಮತ್ತು ಸತ್ಯತ್ಯಾಗ ದಯಾ ದಾಕ್ಷಿಣ್ಯಾದಿ ಗುಣವಿಶೇಷೈ, ಸತ್ಯ ಎಂಬ ಗುಣಗಳಿಂದ, ಪ್ರಾಮಾಣಿಕತೆಯಿಂದ ಬದುಕುವಂತಹ ಜೀವನ ಅವರದ್ದಾಗಿತ್ತು. ತ್ಯಾಗ, ಪರರ ಹಿತಕ್ಕಾಗಿಯೇ ಅವರು ತಮ್ಮ ಜೀವನವನ್ನು ಕಳೆದವರು. ದಯ, ಮನುಷ್ಯ ಸೇರಿ ಬೇರೆ ಎಲ್ಲ ಪ್ರಾಣಿಗಳಿಗೂ ದಯೆಯನ್ನು ತೋರುವವರು. ದಾಕ್ಷಿಣ್ಯ, ದಾಕ್ಷಿಣ್ಯ ಅಂತ ಹೇಳಿದರೆ ಒಂದು ರೀತಿಯ ನಾಚಿಕೆ ಆದರೂ ಕೂಡ ತ್ಯಾಗ ಮಾಡಿದಾಗ, ಇನ್ನೊಬ್ಬನಿಗೆ ಉಪಕಾರ ಮಾಡಿದಾಗ ಅವನಿಗೆ ಅದು ತೃಪ್ತಿ ಕೊಟ್ಟಿತೋ, ಅವನಿಗೆ ಸಾಕಾಯಿತೋ ಅಷ್ಟು ಎನ್ನುವಂತಹ ಒಂದು ರೀತಿಯ ಭಯ ಅಥವಾ ನಾಚಿಕೆ ಅವರ ಮನಸ್ಸಿನಲ್ಲಿ ಬಂದಿರ್ಬೋದು. ಹಾಗಾಗಿ ದಾಕ್ಷಿಣ್ಯ ಎಂಬ ಗುಣ, ನಾವು ತ್ಯಾಗ ಮಾಡಿದರೂ ಅದು ಅವನಿಗೆ ಸಾಕಾಯಿತೋ ಇಲ್ಲೋ ಎನ್ನುವಂತಹ ಯೋಚನಾ ಬುದ್ಧಿ ಅವರಲ್ಲಿ ಇದ್ದಿರಬಹುದು. ಅಂತಹ ಎಲ್ಲ ಗುಣ ವಿಶೇಷೈ ವಿಶಿಷ್ಟ ಗುಣೈ
ತೇ ಮಹಾಪುರುಷಾಃ ಜನಮಾನಸೆ, ಜನಾನಾಂ ಮಾನಸೆ, ಜನಾನಾಂ ಚಿತ್ತೆ, ಜನರ ಮನಸ್ಸಿನಲ್ಲಿ ಈಗಲೂ ಕೂಡ ಸ್ಥಿರಂ ಸ್ಥಾನಂ ಅಲಭಂತ, ಸ್ಥಿರಂ ಶಾಶ್ವತವಾದ ಸ್ಥಿರವಾದಂತಹ ಒಂದು ಸ್ಥಾನವನ್ನು ಅಲಭಂತ ಪಡೆದಿದ್ದಾರೆ. ಈಗಲೂ ನಮ್ಮ ಋಷಿ ಮುನಿಗಳಿಗೆ ಇಂದೂ ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಪೂಜ್ಯವಾದ ಸ್ಥಾನವನ್ನು ನಾವು ನಮ್ಮ ಪೂರ್ವಜ ಮುನಿಗಳಿಗೆ ನಾವು ನೀಡಿದ್ದೇವೆ. ತಾದೃಶೇಷು ಗುಣವಿಶಿಷ್ಟೇಷು ಪುರುಷೇಷು ದಧೀಚಿ ಅಪಿ ಅನ್ಯತಮಃ. ತಾದೃಶೇಷು, ತಾದೃಶಃ ಅಂತಃ, ಯಾದೃಶಃ ಎಂತಹ, ತಾದೃಶಃ ಅಂತಃ. ತಾದೃಶೇಷು ಸಪ್ತಮಿ ವಿಭಕ್ತಿ ಬಹುವಚನಂ. ಅಂತಃ ಗುಣವಿಶಿಷ್ಟೇಷು ಪುರುಷೇಷು, ಗುಣವಿಶಿಷ್ಟೇಷು ಮುನಿಷು, ಗುಣವಿಶಿಷ್ಟೇಷು ಮಹರ್ಷಿಷು ದದೀಚಿ ಅಪಿ ಅನ್ಯತಮಃ. ಅಂತಹ ವಿಶೇಷವಾದ ಗುಣಗಳನ್ನು ಹೊಂದಿದಂತಹ ಶ್ರೇಷ್ಠ ಮಹಾಪುರುಷರಲ್ಲಿ ಅನೇಕೇಷು ಶ್ರೇಷ್ಠ ಮಹಾಪುರುಷೇಷು ದದೀಚಿ ಅಪಿ, ದದೀಚಿ ನಾಮ ಏಕಃ ಮುನಿಃ ಮಹರ್ಷಿಃ ಅಪಿ ಅನ್ಯತಮಃ. ಏಕಃ, ಅನ್ಯತಮಃ ನಾಮ ಏಕಃ. ಅನೇಕ ಋಷಿಮುನಿಗಳಲ್ಲಿ ಅನೇಕ ಮಹಾಪುರುಷರಲ್ಲಿ ಈ ದದೀಚಿಯು ಕೂಡ ಅನ್ಯತಮಃ, ಒಬ್ಬನು. ತ್ಯಾಗದನಃ ಏಷಾ ಕಥಾ ಮಹಾಭಾರತಸ್ಯ ಶಲ್ಯಪರ್ವಣಃ ಸ್ವೀಕೃತೋ ಅಸ್ತಿ. ಏಷಾ ಕಥಾ ತ್ಯಾಗದನಃ ಇತಿ ಕಥಾ ಕಸ್ಮಾತ್ ಸ್ವೀಕೃತಃ? ಮಹಾಭಾರತಾತ್, ಮಹಾಭಾರತಸ್ಯ ಶಲ್ಯಪರ್ವಣಃ, ಮಹಾಭಾರತದಲ್ಲಿ ಇರುವಂತಹ ಒಂದು 18 ಪರ್ವಗಳಲ್ಲಿ ಒಂದು ಶಲ್ಯಪರ್ವ ಅಂತ ಹೇಳಿ. ಶಲ್ಯಪರ್ವಣಃ, ಪರ್ವಣಃ ಅದು ಪಂಚಮಿ ವಿಭಕ್ತಿ. ಪರ್ವಣಃ ಪರ್ವಭ್ಯಾಂ ಪರ್ವಭ್ಯಃ, ಪರ್ವಪರ್ವಣಿ ಪರ್ವಾಣಿ ನಪುಂಸಕಲಿಂಗ. ಶಲ್ಯಪರ್ವಣಃ, ಶಲ್ಯ ಎಂಬ ಪರ್ವದಿಂದ 18 ಪರ್ವಗಳು. ಪರ್ವ ಅಂತ ಹೇಳಿದರೆ ಒಂದು ರೀತಿಯ ಭಾಗ, ಪಾರ್ಟ್. ಶಲ್ಯ ಎಂಬ ಪರ್ವದಿಂದ ಸ್ವೀಕೃತಃ ಅಸ್ತಿ. ಸ್ವೀಕೃತೋ ಪ್ಲಸ್ ಅಸ್ತಿ, ಸ್ವೀಕೃತೋಸ್ತಿ ಅತ್ರ ಪೂರ್ವರೂಪಸಂಧಿಃ ಭವತಿ. ಸ್ವೀಕೃತಃ ಉದ್ಧೃತಃ ಅಸ್ತಿ, ಸ್ವೀಕರಿಸಲ್ಪಟ್ಟಿದೆ. ಇದಾನಿಂ ಪೀಠಿಕಾ ಭಾಗಸ್ಯ ವ್ಯಾಕರಣ ಅಂಶಾನ್ ಅವಗಚ್ಚತ. ತಪೋಭೂಮಿಃ, ತಪಸಃ ಭೂಮಿಃ ಇತಿ ಸಮಾಸಃ ಭವತಿ. ಷಷ್ಠಿ ತತ್ಪುರುಷ ಸಮಾಸಃ. ತಪಸಃ ಭೂಮಿಃ ವಿಗ್ರಹವಾಕ್ಯ. ತಪಸಃ ಭೂಮಿಃ ಷಷ್ಠಿ ತತ್ಪುರುಷ ಸಮಾಸಃ. ವಿಖ್ಯಾತಃ, ವಿಖ್ಯಾತಃ ಇತಿ ಅಸ್ತಿ ಖಲು. ವಿಖ್ಯಾತಃ ನಾಮ ಪ್ರಖ್ಯಾತಃ, ಪ್ರಸಿದ್ಧಃ, ಪ್ರಥಿತಃ ಇತ್ಯರ್ಥಃ. ಪ್ರಾಪ್ತಜನ್ಮಾನಃ, ಪ್ರಾಪ್ತಜನ್ಮಾನಃ, ಪ್ರಾಪ್ತಂ ಜನ್ಮನ್ ಏನ ಸಹ ತೇ ಬಹುರ್ವೀಹಿ ಸಮಾಸಃ. ಏನ ಪ್ರಾಪ್ತಂ ಜನ್ಮ, ಯಾರಿಂದ ಜನ್ಮವನ್ನು ಪಡೆದಿದ್ದಾರೋ ಅವರು, ಯಾವನಿಂದ ಜನ್ಮವನ್ನು ಪಡೆದವನು ಅವರು. ಪ್ರಾಪ್ತಜನ್ಮಾನಃ, ಪ್ರಾಪ್ತಜನ್ಮ ಇಲ್ಲಿ ಪ್ರಥಮ ವಿಭಕ್ತಿ. ಪ್ರಾಪ್ತಜನ್ಮ, ಜನ್ಮಾನೌ ಜನ್ಮಾನಃ, ಜನ್ಮನ್ ಅಂತ ಶಬ್ದ. ಜನ್ಮ ಜನ್ಮಾನೌ ಜನ್ಮಾನಃ ಬಹುವಚನ. ನೈಕೆ ಮಹಾಪುರುಷಾಃ, ನೈಕೆ ಮಹಾಪುರುಷಾಃ ಅದನ್ನು ಸಂಧಿ ಮಾಡುವಾಗ ನಾ ಪ್ಲಸ್ ಏಕೆ, ನೈಕೆ ಅತ್ರ ವೃದ್ಧಿಸಂಧಿಃ ಭವತಿ. ಅಕಾರಸ್ಯ ಐಕಾರೇ ಪರೆ, ಅಕಾರಸ್ಯ ಏಕಾರೇ ಪರೆ ಐಕಾರಃ ಆದಿಷ್ಟಃ, ಅತಃ ವೃದ್ಧಿಸಂಧಿಃ. ನೈಕೆ ಅಂತ ಹೇಳಿದರೆ ಅನೇಕೆ ಇತಿ ಅರ್ಥಃ. ನಾ ಏಕೆ ಅನೇಕೆ, ಒಬ್ಬರಲ್ಲ ಅಂತ ಹೇಳಿದರೆ ತುಂಬ ಅಂತ ಅರ್ಥ. ಅನೇಕೆ. ತಪಸ, ಕೇವಲಂ ತಪಸ, ತಪಸ ತೃತೀಯ ವಿಭಕ್ತಿ. ತಪಸ್ಸು ಶಬ್ದ ನಪುಂಸಕಲಿಂಗ ಶಬ್ದ ತಪಸ್. ಪ್ರಥಮ ವಿಭಕ್ತಿ ತಪಃ ತಪಸಿ ತಪಾಂಸಿ ಇತಿ ಪ್ರಥಮ ವಿಭಕ್ತಿ. ತೃತೀಯ ವಿಭಕ್ತಿ ತಪಸಾ ತಪೋಭ್ಯಾಂ ತಪೋಭಿಃ. ತಪಸಾ ತಪಸ್ಸಿನಿಂದ, ತಪಸಾ ತಪೋಭ್ಯಾಂ ತಪೋಭಿಃ. ಮನಸಾ ಮನೋಭ್ಯಾಂ ಮನೋಭಿಃ. ತೇಜಸಾ ತೇಜೋಭ್ಯಾಂ ತೇಜೋಭಿಃ ಇತಿ. ನ ಕೇವಲಂ ಪರಂ, ಒಂದು ವಿಶೇಷ ಉದಾಹರಣೆ ವಾಕ್ಯ. ವಿವೇಕಾನಂದಃ ನ ಕೇವಲಂ ಭಾರತೆ ಪರಂ ವಿದೇಶೇ ಅಪಿ ಪ್ರಸಿದ್ಧಃ ಆಸೀತ್. ನ ಕೇವಲಂ ಪರಂ, ಪರಂ ಅಂತ ಹೇಳಿದರೆ ಕಿಂತು. ನ ಕೇವಲಂ ಪರಂ, ಕೇವಲ ವಿವೇಕಾನಂದ ನ ಕೇವಲಂ ಭಾರತೆ, ಕೇವಲ ಭಾರತದಲ್ಲಿ ಮಾತ್ರ ಅವರು ಪ್ರಸಿದ್ಧರಾದವರಲ್ಲ. ಪರಂ ಕಿಂತು ವಿದೇಶೇ ಅಪಿ ಸಹ ಪ್ರಸಿದ್ಧ. ಈ ರೀತಿ ಒಂದು ಶಬ್ದವನ್ನು ನಾವು ಉಪಯೋಗ ಮಾಡ್ತೇವೆ, ನ ಕೇವಲಂ ಪರಂ ಅಂತೇಳಿ. ಜನಮಾನಸೆ, ಜನಾನಾಂ ಮಾನಸೆ ಇತ್ಯರ್ಥ. ಮಾನಸೆ ಚಿತ್ತೆ, ಮನಸ್ಸಿನಲ್ಲಿ ಅಂತೇಳಿ ಅರ್ಥ. ಮಾನಸೆ ಮನಸ್ಸಿ ಅಥವಾ ಚಿತ್ತೆ, ಮನಸ್ಸಿನಲ್ಲಿ ಸಪ್ತಮಿ ಭಕ್ತಿಯಲ್ಲಿ ಉಂಟು. ಅಲಭತ ಇಲ್ಲಿ ಬಂತು. ಅಲಭತ, ಅಲಭಂತ ಅಂತ ಇದೆ. ಸ್ಥಿರಂ ಸ್ಥಾನಂ ಅಲಭಂತ. ಲಭತೆ ಇತಿ ಕ್ರಿಯಾಪದ. ಲಭತೆ ಲಟ್ಲಕಾರೆ ವರ್ತಮಾನಕಾಲಾರ್ಥೆ ಲಭತೆ ಕ್ರಿಯಾಪದ. ಲಭತೆ ಲಭೇತೆ ಲಭಂತೆ. ತಸ್ಯ
ಲಂಗ್ಲಕಾರ ಪಾಸ್ಟ್ ಟೆನ್ಸ್ ಲಂಗ್ಲಕಾರ ಅಲಭತ ಪ್ರಥಮ ಪುರುಷ ಏಕವಚನ ಅಲಭತ ಅಲಭೇತಾಂ ಅಲಭಂತ ಲಭತೆ ಪಡೆಯುತ್ತಾನೆ ಅಲಭತ ಲಂಗ್ಲಕಾರ ಪಡೆದನು ಅಲಭತ ಅಲಭೇತಾಂ ಅಲಭಂತ ಇದೆ. ಛಾತ್ರಾಃ ಇದಾನಿಂ ಪ್ರಥಮಂ ಪರಿಚ್ಛೇದಂ ಪಶ್ಯन्तು. ಕೃತಯುಗೆ ಸರಸ್ವತೀ ನದ್ಯಾಃ ತೀರೆ ಕಶ್ಚನ ಆಶ್ರಮಃ ಬಭೂವ. ಕೃತಯುಗೆ ಚತ್ವಾರಃ ಯುಗಾಃ ಸಂತಿ. ಕೃತಯುಗಃ, ತ್ರೇತಾಯುಗಃ, ದ್ವಾಪರಯುಗಃ, ಕಲಿಯುಗಃ ಇತಿ. ಚತ್ವಾರಃ ಯುಗೇಷು ಚತುರ್ಷು ಯುಗೇಷು ಕೃತಯುಗಃ ಅಪಿ ಅನ್ಯತಮಃ. ಕೃತಯುಗೆ ಸರಸ್ವತೀ ನದ್ಯಾಃ ತೀರೆ ಕಶ್ಚನ ಆಶ್ರಮಃ ಬಭೂವ. ಕುತ್ರ ಆಶ್ರಮಃ ಬಭೂವ? ಕುತ್ರ ಆಶ್ರಮಃ ಆಸೀತ್? ಸರಸ್ವತೀ ನದ್ಯಾಃ ತೀರೆ. ಸರಸ್ವತಿ ಇತಿ ಏಕಾ ನದಿ ಗುಪ್ತಗಾಮಿನಿ ಇತ್ಯಪಿ ಕಥಯತಿ. ಸರಸ್ವತಿ ಇತಿ ನದ್ಯಾಃ ತೀರೆ. ನದ್ಯಾಃ ನದ್ಯೋಃ ನದೀನಾಂ ಷಷ್ಠೀ ವಿಭಕ್ತಿ. ಸರಸ್ವತಿ ಇತಿ ನದ್ಯಾಃ ಸರಿತಃ ಆಪಗಾಯಾಃ ತೀರೆ ಕಶ್ಚನ ಆಶ್ರಮಃ. ಕಶ್ಚನ ಯಾವುದೋ ಒಂದು ತೀರೆ. ತೀರೆ ನಾಮ ತಟೆ. ತೀರಃ ತೀರಂ ನಾಮ ತಟಂ. ತಟಃ ತೀರಃ. ಕಶ್ಚನ ಆಶ್ರಮಃ ಬಭೂವ. ಕಶ್ಚನ ಋಷೇಃ ಆಶ್ರಮಃ ಬಭೂವ ಆಸೀತ್. ಬಭೂವ ರಕ್ತವರ್ಣೆ ಅಸ್ತಿ ಕಿಲ ಬಭೂವ. ಏತತ್ ಪದಂ ಕ್ರಿಯಾಪದಂ ಲಿಟ್ ಲಕಾರೆ ಅಸ್ತಿ. ನಿಮಗೆ ಹೊಸ ಪರಿಚಯ ಕ್ರಿಯಾಪದದ್ದು ಲಿಟ್ ಲಕಾರೆ ಅಸ್ತಿ. ಬಭೂವ ಇತ್ತು ಆಸೀತ್ ಇತಿ ಅರ್ಥಃ. ಬಭೂವ ಬಭೂವತುಃ ಬಭೂವುಃ ಇತಿ ಪ್ರಥಮ ಪುರುಷೇ ಲಿಟ್ ಲಕಾರ. ತತ್ರ ದಧೀಚಿ ನಾಮ ಮಹರ್ಷಿಃ ಉವಾಸ. ತತ್ರ ಕುತ್ರ? ಸರಸ್ವತೀ ನದ್ಯಾಃ ತೀರೆ ಆಶ್ರಮೆ ಏಕಃ ಮಹರ್ಷಿಃ ಆಸೀತ್. ವಾಸಂ ಕರೋತಿ ಸ್ಮ. ತಸ್ಯ ನಾಮ ದಧೀಚಿಃ ಇತಿ. ತತ್ರ ಆಶ್ರಮೆ ದಧೀಚಿ ನಾಮ. ದಧೀಚಿ ಇತಿ ನಾಮ. ಸಹ ಕಃ? ಸಹ ಮಹರ್ಷಿಃ. ಒಬ್ಬ ಮಹರ್ಷಿ ಋಷಿಃ. ಉವಾಸ. ಉವಾಸ ಅತ್ರ ಲಿಟ್ ಲಕಾರ. ಉವಾಸ ಅಪಿ ಲಿಟ್ ಲಕಾರೆ ಅಸ್ತಿ. ಲಟ್ ಲಕಾರೆ ವಸತಿ. ವಸ್ ಧಾತು ವಸತಿ ಇತಿ ಭವತಿ. ವಾಸಿಸುತ್ತಾನೆ. ಲಿಟ್ ಲಕಾರ ಪಾಸ್ಟ್ ಟೆನ್ಸ್ ಭೂತಕಾಲ ಅರ್ಥದಲ್ಲಿ ಈ ಲಿಟ್ ಲಕಾರವನ್ನು ನಾವು ಉಪಯೋಗ ಮಾಡ್ತೇವೆ. ಉವಾಸ. ಉವಾಸ ಪ್ರಥಮ ಪುರುಷೇ ಉವಾಸ ಊಷತುಃ ಊಷುಃ ಇತಿ ಭವತಿ. ಉವಾಸ ಊಷತುಃ ಊಷುಃ ಇತಿ. ವಾಸಿಸುತ್ತಿದ್ದನು, ವಸತಿ ಸ್ಮ. ಅವಸತ್. ಸಹ ಮಹತಾ ತಪಸಾ ಅಪೂರ್ವಾಂ ಶಕ್ತಿಂ ಪ್ರಾಪ. ಸಹ ಕಃ? ದಧೀಚಿ ಮಹರ್ಷಿಃ. ದಧೀಚಿ ನಾಮ ಮಹರ್ಷಿ. ಮಹತಾ ತಪಸಾ ಸಹ ನಿಷ್ಠಯಾ ತಪಃ ತಪ್ತ್ವಾ ಅಪೂರ್ವಾಂ ಶಕ್ತಿಂ ಪ್ರಾಪ. ನಿಷ್ಠಯಾ ತಪಃ ತಪ್ತ್ವಾ ಅಪೂರ್ವಾಂ ಶಕ್ತಿಂ ಪ್ರಾಪ್ತವಾನ್. ಮಹತಾ ತಪಸ ಮಹತ್ತರವಾದ ತಪಸ್ಸಿನಿಂದ. ಮಹತಾ ಮಹದ್ಭ್ಯಾಂ ಮಹದ್ಭಿಃ ತೃತೀಯ ವಿಭಕ್ತಿ. ಮಹಾನ್ ಮಹಾಂತೋ ಮಹಾಂತಃ. ತೃತೀಯ ವಿಭಕ್ತಿ ಮಹತಾ ಮಹದ್ಭ್ಯಾಂ ಮಹದ್ಭಿಃ. ಮಹತ ಹೇಳಿದರೆ ತುಂಬ. ತಪಸ ತಪಸ್ಸಿನಿಂದ ತೃತೀಯ ವಿಭಕ್ತಿ. ಅಪೂರ್ವಾಂ ಶಕ್ತಿಂ. ಕೀದೃಶೀಂ ಶಕ್ತಿಂ? ಅಪೂರ್ವಾಂ. ನ ಪೂರ್ವ ಅಪೂರ್ವ ನ್ಯಂಜ ತತ್ಪುರುಷ ಸಮಾಸ. ನ ಪೂರ್ವ ಅಪೂರ್ವ. ಹಿಂದೆ ಯಾರೂ ಗಳಿಸದೇ ಇರುವಂತಹ ಅಥವಾ ಪಡೆಯದೇ ಇರುವಂತಹ ಒಂದು ಶಕ್ತಿಯನ್ನು ತಪಸ್ಸಿನಿಂದ ಪ್ರಾಪ. ಇಲ್ಲಿ ಕೂಡ ಹಾಗೆ ಪ್ರಾಪ ಲಿಟ್ಲಕಾರೆ ಅಸ್ತಿ. ಪ್ರಾಪ ಪ್ರಾಪ್ನೋತಿ ಲಟ್ಲಕಾರ. ಪ್ರಾಪ ಲಿಟ್ಲಕಾರ ಪಡೆದನು ಇತಿ ಅರ್ಥ. ಅನಂತರಂ ಜನಸೇವಾಯಾಂ ಮಹಾಂತಂ ಆನಂದಂ ಅನುಭವತಿ ಸ್ಮ. ಅನಂತರಂ ಜನಸೇವಾಯಾಂ ಸಹ ಮಹರ್ಷಿಃ ದಧೀಚಿಃ ಮಹಾಂತಂ ಆನಂದಂ ಜನಸೇವಾಯಾಂ ಅನುಭವತಿ ಸ್ಮ. ಜನಾನಾಂ ಸೇವಾಯಾಂ ಜನರ ಸೇವೆಯನ್ನು ಮಾಡುವುದರಲ್ಲಿ, ಆ ಕೆಲಸದಲ್ಲಿ, ಕಾರ್ಯದಲ್ಲಿ ಮಹಾಂತಂ ಆನಂದಂ ಬಹು ಆನಂದಂ ಅಥವಾ ಅತೀವ ಆನಂದಂ ಅತಿ ಆನಂದಂ ಅನುಭವತಿ ಸ್ಮ. ಅನುಭವತಿ ಅನುಭವಿಸುತ್ತಾನೆ.
ಲಟ್ಲಕಾರದಲ್ಲಿ ಉಂಟು. ಅದಕ್ಕೆ ಸ್ಮ ಇತಿ ಅವ್ಯಯಸ್ಯ ಯೋಗೆ ಲಟ್ಲಕಾರಸ್ಯ ವರ್ತಮಾನಕಾಲಸ್ಯ ಅರ್ಥಃ ಭೂತಕಾಲ ಭವತಿ. ಅನುಭವಿಸುತ್ತಿದ್ದ ಅಂತ ಹೇಳಿ ಭೂತಕಾಲದ ಅರ್ಥವನ್ನು ಹೇಳ್ತದೆ ಸ್ಮ ಅಂತ ಅವ್ಯಯ ಬಂದಾಗ. ಜನಸೇವಾಯಾಂ ಮಹಾಂತಂ ಆನಂದಂ ಅನುಭವತಿ ಸ್ಮ. ತಸ್ಮಾತ್ ಸರ್ವದಾ ಸಹ ಜನಸೇವಾ ನಿರತಃ ಆಸೀತ್. ತಸ್ಮಾತ್ ಕಾರಣಾತ್, ಆ ಕಾರಣದಿಂದ ಲೋಕಕಲ್ಯಾಣಾರ್ಥಂ ಸಹ ಯಾಗಂ ಕರೋತಿ ಸ್ಮ. ಏವಮೇವ ಅನೇಕೇಭ್ಯಃ ಶಿಷ್ಯೇಭ್ಯಃ ಸದ್ವಿಚಾರಾನ್ ಬೋಧಯತಿ ಸ್ಮ. ತಥಾಪಿ ಜನಸೇವಾಯಾಂ, ಯಾಗಯಜ್ಞಗಳನ್ನು ಮಾಡಿ ಸಂತೋಷ ಅನುಭವಿಸುತ್ತಿದ್ದರೂ ಕೂಡ ಜನಸೇವಾಯಾಂ, ಜನರ ಸೇವೆ ಮಾಡುವುದರಲ್ಲಿ ಸರ್ವದಾ ಸಹ ಆನಂದಂ ಅನುಭವತಿ ಸ್ಮ. ಜನರ ಸೇವೆಯಲ್ಲಿ ಅವ ಆನಂದವನ್ನು ಪಡಿತಾ ಇದ್ದ. ಹಾಗಾಗಿ ಸರ್ವದಾ ಸದಾಕಾಲ ಯಾವಾಗ ಎಲ್ಲ ಅವನಿಗೆ ಸಮಯ ಸಿಗ್ತಾ ಇತ್ತೋ ಆಗ ಸರ್ವದಾ ಸದಾ ಸಹ ಮಹರ್ಷಿ ದಧೀಚಿ ಮಹರ್ಷಿ ಜನಸೇವಾಯಾಂ ನಿರತಃ ಆಸೀತ್. ಜನಸೇವಾ ನಿರತಃ, ನಿರತಃ ನಾಮ ಮಗ್ನಃ, ತಲ್ಲೀನ, ತೊಡಗಿಸಿಕೊಳ್ಳುವಿಕೆ ಅಂತ ಅರ್ಥ. ಜನಸೇವಾಯಾಂ ನಿರತಃ, ಜನರ ಸೇವೆಯಲ್ಲಿಯೇ ತಾನು ತೊಡಗಿಸಿಕೊಳ್ತಾ ಇದ್ದ. ಆಸೀತ್ ಲಂಗ್ಲಕಾರ, ಅಸ್ತಿ ಲಟ್ಲಕಾರ, ಆಸೀತ್ ಲಂಗ್ಲಕಾರ. ತಸ್ಯ ತೇಜಸಾ ಸಹ ಆಶ್ರಮಃ ಸ್ವರ್ಗತುಲ್ಯಃ ಬಭಾಸೆ. ತಸ್ಯ ತೇಜಸ, ತಸ್ಯ ತಪಸ ಶಕ್ತಿಯ, ಅವನ ತಪಸ್ಸಿನ ಶಕ್ತಿಯಿಂದ, ಏವಂ ತೇಜಸ, ತೇಜಸ್ಸಿನಿಂದ, ತೇಜಸ್ಸು ಹೇಳಿದರೆ ಬೆಳಕು, ಶಕ್ತಿಯ ಪುಂಜ, ಅವನ ಮುಖದಲ್ಲಿ ಆ ತೇಜಸ್ಸು ಕಾಣ್ತಾ ಇತ್ತು. ಅಂತಹ ಅವನ ತಪಸ್ಸಿನ ತೇಜಸ್ಸಿನಿಂದ, ಶಕ್ತಿಯಿಂದ ಸಹ ಆಶ್ರಮಃ, ತಸ್ಯ ಆಶ್ರಮಃ ಸ್ವರ್ಗತುಲ್ಯಃ ಬಭಾಸೆ, ಸ್ವರ್ಗೇಣ ತುಲ್ಯಃ ಬಭಾಸೆ. ಅದು ಹೇಗೆ ಕಾಣ್ತಾ ಇತ್ತು ಅಂತ ಹೇಳಿದರೆ ಅವನ ಆಶ್ರಮ ಸ್ವರ್ಗತುಲ್ಯಃ, ಸ್ವರ್ಗೇಣ ತುಲ್ಯಃ, ತುಲ್ಯಃ ಅಂತ ಹೇಳಿದರೆ ಹೋಲಿಕೆ, ಅಂತೆ. ಸ್ವರ್ಗೇಣ, ಸ್ವರ್ಗದಂತೆ, ಸ್ವರ್ಗ ಇವ ಸ್ವರ್ಗದಂತೆ, ದೇವತೆಗಳ ಸ್ವರ್ಗ, ಇಂದ್ರಾದಿ ದೇವತೆಗಳಿರುವಂತಹ ಸ್ವರ್ಗದಂತೆ ಅದು ಬಭಾಸೆ, ಕಂಗೊಳಿಸುತ್ತಿತ್ತು. ಭಾಸತೆ ಆತ್ಮನೇಪದಿ ಲಟ್ಲಕಾರ, ಭಾಸತೆ, ಭಾಸೇತೆ, ಭಾಸಂತೆ. ಭಾಸತೆ ಇತಿ ಆತ್ಮನೇಪದಿ ಲಟ್ಲಕಾರಸ್ಯ ಲಿಟ್ ಲಕಾರ ರೂಪಃ ಬಭಾಸೆ ಇತಿ ಭವತಿ. ಆತ್ಮನೇಪದಿಯ ಲಿಟ್ಲಕಾರ ಬಭಾಸೆ, ಬಭಾಸೆ, ಬಭಾಸಾತೆ, ಬಭಾಸಿರೆ. ಅಗ್ರೆ ವ್ಯಾಕರಣಾಂಶಾನ್ ಪಶ್ಯಾಮ. ಹೀಗೆ ಅವನ ತಪಸ್ಸಿನ ಶಕ್ತಿಯಿಂದ ಅಲ್ಲಿ ಅವನ ಆಶ್ರಮ ಸ್ವರ್ಗಕ್ಕೆ ಸಮಾನವಾಗಿ, ಸ್ವರ್ಗದಂತೆ ಅದು ಹೊಳಿತಾ ಇತ್ತು, ಕಂಗೊಳಿಸ್ತಾ ಇತ್ತು. ಇತಿ ಪ್ರಥಮ ಪರಿಚ್ಛೇದಸ್ಯ ಅರ್ಥಃ. ಅನಂತರಂ ವ್ಯಾಕರಣಾಂಶಂ ಪಶ್ಯಾಮಃ. ಸರಸ್ವತೀ ನದಿ, ಅತ್ರ ಸಮಾಸಃ ವಿಗ್ರಹವಾಕ್ಯಂ ಏವಂ ಭವತಿ. ಸರಸ್ವತೀ ಇತಿ ನದಿ, ಕರ್ಮಧಾರೇ ಸಮಾಸಃ ಭವತಿ. ತೀರೆ, ತೀರಃ ತಟಃ ಇತ್ಯರ್ಥಃ. ಕೂಲಂ ಇತ್ಯರ್ಥಃ. ಬಭೂವ, ಅತ್ರ ಲಿಟ್ಲಕಾರೆ ಅಸ್ತಿ. ಬಭೂವ, ಬಭೂವತುಃ, ಬಭೂವುಃ. ಆಶ್ರಮಃ ಬಭೂವ, ಬಭೂವ ಅಂತ ಹೇಳಿದರೆ ಇತ್ತು, ಆಸೀತ್ ಇತಿ ಅರ್ಥಃ. ಲಿಟ್ಲಕಾರೆ, ಲಿಟ್ಲಕಾರ ಅದು ಪಾಸ್ಟ್ ಟೆನ್ಸ್, ಭೂತಕಾಲ ಅರ್ಥದಲ್ಲಿ ಹೇಳುವಂಥದ್ದು. ದದೀಚಿ ನಾಮ, ದದೀಚಿ ನಾಮ ಮಹರ್ಷಿ, ದದೀಚಿ ನಾಮ, ದದೀಚಿ ಇತಿ ನಾಮ, ಅದು ನಾಮನ್ ಶಬ್ದ, ನಪುಂಸಕಲಿಂಗ. ನಾಮನಾಮನಿ, ನಾಮಾನಿ ನಪುಂಸಕದಲ್ಲಿರೋದು. ಅದರ ಪುಲ್ಲಿಂಗ ಶಬ್ದ, ಪುಲ್ಲಿಂಗ ರೂಪ ನಾಮ, ನಾಮಾನೋ, ನಾಮಾನಃ ಇತಿ ಭವತಿ. ಮಹರ್ಷಿ ಪರ್ಯಾಯಪದ ಮುನಿ, ತಾಪಸಃ ಇತಿ ಅರ್ಥಃ, ಋಷಿ. ಉವಾಸ, ಅತ್ರ ಲಿಟ್ಲಕಾರ, ವಸ್ಧಾತು ವಸತಿ, ವಸತಃ ವಸಂತಿ. ಅದರ ಲಿಟ್ಲಕಾರ ಉವಾಸ, ಊಷತು, ಊಷುಃ ಇತಿ ಭವತಿ. ಮಹತಾ ತಪಸ, ಮಹತ್, ಮಹತಿ, ಮಹಂತಿ ನಪುಂಸಕಲಿಂಗ ಶಬ್ದ. ಹಾಗೆ ತಪಃ, ತಪಸಿ, ತಪಾಂಸಿ, ಅದರ ತೃತೀಯ ವಿಭಕ್ತಿ ಇಲ್ಲಿ ಕೊಟ್ಟಿಯ ನೋಡಿ, ಗಮನಿಸಿ. ಮಹತಾ ಮಹದ್ಭ್ಯಾಂ ಮಹದ್ಭಿಃ, ತೃತೀಯ ವಿಭಕ್ತಿ. ಮಹತಾ ಮಹದ್ಭ್ಯಾಂ ಮಹದ್ಭಿಃ. ಏವಂ ತಪಸ ತಪೋಭ್ಯಾಂ ತಪೋಭಿಃ, ತೃತೀಯ ವಿಭಕ್ತಿ, ತಪಸ್ಸಿನಿಂದ ಇತ್ಯರ್ಥ. ಪ್ರಾಪ, ಇದು ಕೂಡ ಲಿಟ್ಲಕಾರ. ಪ್ರಾ ಉಪಸರ್ಗ, ಆಪ್ ಧಾತು, ಪ್ರಾಪ್ನೋತಿ ಲಟ್ಲಕಾರೇ ಭವತಿ. ಪಡೆಯುತ್ತಾನೆ, ಹೊಂದುತ್ತಾನೆ ಇತ್ಯರ್ಥಃ. ಪ್ರಾಪ ಪಡೆದನು, ಹೊಂದಿದನು ಅಂತ ಅರ್ಥದಲ್ಲಿ ಲಿಟ್ಲಕಾರ, ಭೂತಕಾಲ ಅರ್ಥದಲ್ಲಿ. ಪ್ರಾಪ, ಪ್ರಾಪತುಃ, ಪ್ರಾಪುಃ ಇತಿ ಪ್ರಥಮ ಪುರುಷ. ಸಾಮಾನ್ಯ ಲಿಟ್ಲಕಾರ ಉಪಯೋಗ ಮಾಡಿದ್ದರೆ ಪ್ರಥಮ ಪುರುಷದಲ್ಲಿ ಮಾತ್ರ ಕವಿಗಳು ಅದನ್ನು ಉಪಯೋಗ ಮಾಡಿದ್ದಾರೆ. ಲಿಟ್ಲಕಾರವನ್ನು ನಾವು ಯಾರು ನಮ್ಮ ಕಣ್ಣಲ್ಲಿ ನೋಡದೇ ಇರುವಂತಹ ಘಟನೆಯನ್ನು ಉಲ್ಲೇಖ ಮಾಡುವಾಗ ಈ ಲಿಟ್ಲಕಾರವನ್ನು ನಾವು ಉಪಯೋಗ ಮಾಡ್ತೇವೆ. ಈಗ ಯಾರು ಕೂಡ ಹಿಂದೆ ಆದಂತಹ ಘಟನೆಯನ್ನು ನಾವು ನೋಡಿದವರು ಯಾರೂ ಇಲ್ಲ, ಹಾಗೆ ಈ ಲಿಟ್ಲಕಾರವನ್ನು ಕವಿಗಳು ಉಪಯೋಗ ಮಾಡ್ತಾರೆ. ಅಪೂರ್ವಾಂ ಶಕ್ತಿಂ, ಶಕ್ತಿ
ಶಕ್ತಿಂ ದ್ವಿತೀಯ ವಿಭಕ್ತಿ, ಶಕ್ತಿಂ ಸ್ತ್ರೀಲಿಂಗ ಶಬ್ದ. ಹಾಗಾಗಿ ಅತಃ ಅಪೂರ್ವಾ ಇತಿ ಪದಂ ಸ್ತ್ರೀಲಿಂಗೆ ಅಸ್ತಿ. ಅಪೂರ್ವಾ ಅಪೂರ್ವೇ ಅಪೂರ್ವಾಹ ಅಪೂರ್ವಾಂ, ಈ ಹಿಂದೆ ಇರದೇ ಇರುವಂತಹ ಅಂತ ಅರ್ಥ ಅಲ್ಲಿ. ನ ಪೂರ್ವಾಂ ದ್ವಿತೀಯ ವಿಭಕ್ತೌ ಅಪೂರ್ವಾಂ ಶಕ್ತಿಂ, ಎರಡು ಕೂಡ ವಿಶೇಷಣ ವಿಶೇಷ ದ್ವಿತೀಯ ವಿಭಕ್ತಿಯಲ್ಲಿದೆ. ಮಹಾಂತಂ ಮಹತಾಂ ದ್ವಿತೀಯ ವಿಭಕ್ತಿ, ಮಹಾನ್ ಮಹಾಂತೌ ಮಹಾಂತಃ ಮಹತ್ ಶಬ್ದ, ಅದು ದ್ವಿತೀಯ ವಿಭಕ್ತಿ. ಮಹಾಂತಂ ಮಹಾಂತೌ ಮಹತಃ, ಮಹಾಂತಂ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟು, ತಪ್ಪು ಉಂಟಲ್ಲಿ, ಮಹಾಂತಂ ಅಂತ ಆಗಬೇಕು. ಸೇವಾನಿರತಃ ಸೇವಾಯಾಂ ನಿರತಃ ಇತಿ ವಿಗ್ರಹ ವಾಕ್ಯಂ, ಸೇವಾಯಾಂ ನಿರತಃ. ಸ್ವರ್ಗತುಲ್ಯ ಸ್ವರ್ಗೇಣ ತುಲ್ಯ, ತುಲ್ಯ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಪದ ತೃತೀಯ ವಿಭಕ್ತಿಯಲ್ಲಿರಬೇಕು. ಸ್ವರ್ಗೇಣ ತುಲ್ಯ ಸ್ವರ್ಗದಂತೆ. ಬಭಾಸೆ ಸ್ವರ್ಗತುಲ್ಯ ಬಭಾಸೆ ಅಂತ ಬಂತಲ್ವ, ಬಭಾಸೆ ಲಿಟ್ಲಕಾರ, ಭಾಸತೆ ಇತಿ ಲಟ್ಲಕಾರೆ, ಬಭಾಸೆ ಬಭಾಸಾತೆ ಬಭಾಸಿರೆ ಇತಿ ಲಿಟ್ಲಕಾರ, ಆತ್ಮನೇಪದಿಯ ಲಿಟ್ಲಕಾರ ರೂಪ. ಇದಿಷ್ಟು ಪ್ರಥಮ ಪರಿಚ್ಛೇದದ ಅರ್ಥ.